ನಮ್ಮ ಜನಾಂಗದ ಶ್ರೀನಿವಾಸ್ ಅನ್ನೋರು ರಾಜ್ಯಾಧ್ಯಕ್ಷರಾಗಿದ್ದಾರೆ OBC-ನಲ್ಲಿ. ಒಳ್ಳೆ ವ್ಯಕ್ತಿ ಸರ್, ಸಂಘಟನೆಗಾರ, ಛಲಗಾರ, ಅದನ್ನು ನಿಭಾಯಿಸ್ತಾರೆ, ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ. OBC-ನಲ್ಲಿ ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಮಾಡಿದ್ದಾರೆ. ನನಗೆ ಹೊಸದಾಗಿ ಒಂದು 3 ತಿಂಗಳಾಗಿದೆ. ಮಧು ಬಂಗಾರಪ್ಪನವರು ಇದ್ದಾಗ ನಮ್ಗೆ ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಮಾಡಿದ್ದಾರೆ. ಈಗ ನಮ್ಮ ಜನಾಂಗದ ಶ್ರೀನಿವಾಸ್ ಅನ್ನೋರು ರಾಜ್ಯಾಧ್ಯಕ್ಷರಾಗಿದ್ದಾರೆ OBC-ನಲ್ಲಿ. ಅದಕ್ಕೆ ನಾವು ಕಾರ್ಯಕ್ರಮಕ್ಕೆ ಬಂದಿದ್ವಿ. ನಮ್ಮ ಶ್ರೀನಿವಾಸ್ ಅವರ ಕೈ ಬಲಪಡಿಸಬೇಕು ಅಂತ ನಾವು OBC ಇಡೀ ಸ್ಟೇಟೆಲ್ಲ ಓಡಾಡಿ ನಾನು ಸಂಘಟನೆ ಮಾಡ್ತಾ ಇದ್ದೀನಿ. ಈಗಲೂ ನಾನು ಮೊದಲು ಜನರಲ್ ಸೆಕ್ರೆಟರಿ ಆಗಿದ್ದೆ ಸ್ಟೇಟಲ್ಲಿ, ಆಗಲೂ ಓಡಾಡ್ತಾ ಇದ್ದೀವಿ, ಈಗಲೂ ಓಡಾಡ್ತಾ ಇದ್ದೀವಿ. 60% ಜನ ಇದ್ದಾರೆ. ಅದರಿಂದ ಹಿಂದುಳಿದ ವರ್ಗದವರು ಬೇರೆ ಕಡೆ ಓಟ್ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಯಾರೂ ಗೆಲ್ಲೋಕ್ಕಾಗೋದಿಲ್ಲ. ಆದ್ದರಿಂದ ನಾವು ಹಿಂದುಳಿದ ವರ್ಗದೆಲ್ಲ ಇದು ಮಾಡ್ತಾ ಇದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ನಾನು ಸ್ಟೇಟೆಲ್ಲ ಓಡಾಡಿ ನಮ್ಮ OBC ಸಂಘಟನೆ ಮಾಡ್ತೀನಿ. ನಮ್ಮ ಶ್ರೀನಿವಾಸ್ ಅವರು ಕೈ ಬಲಪಡಿಸ್ತೀವಿ. ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಮ್ಗೆ ಜಾಸ್ತಿ ಸಪೋರ್ಟ್ ಮಾಡಿದ್ದಾರೆ. ಅವ್ರ ಬಗ್ಗೆ ನಾವು ಹೇಳೋದು ಏನೂ ಇಲ್ಲ, ದೇಶಕ್ಕೆಲ್ಲ ಗೊತ್ತಾಗಿರೋ ಮ್ಯಾಟ್ರ್ ಅದು. ಆದ್ದರಿಂದ ಸಿದ್ದರಾಮಯ್ಯನವ್ರಿಗೂ ಧನ್ಯವಾದಗಳು. ಮತ್ತು ಉಪಮುಖ್ಯಮಂತ್ರಿಗಳಾದ ಇವರು ಪರಮೇಶ್ವರ್ ಅವರು, ಅವ್ರಿಗೂ ಧನ್ಯವಾದಗಳು. ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು ಹೇಳಿ ನಾನು 4 ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಮಾಧ್ಯಮದವ್ರಿಗೆ ನಮಸ್ಕಾರಗಳು. ಹೌದು, ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ, ಏನು ಬಯಸ್ತೀರಾ? ಅದು ಒಳ್ಳೆಯ ವಿಚಾರ. ಯಾಕಂದ್ರೆ OBC ಅಧ್ಯಕ್ಷರ ಈಗ ಪದಗ್ರಹಣ ಐತಲ್ಲ, ಒಳ್ಳೆ ಕಾರ್ಯಕ್ರಮ. ಬೆಳಗಾವಿಯಿಂದ ಬಂದವರು. ನಾನು ಸಂಗಪ್ಪ ಹಡಪದ ಬೆಳಗಾವಿ ಜಿಲ್ಲಾ OBC ಉಪಾಧ್ಯಕ್ಷ. ಮೆಸೇಜ್ ಆದ ತಕ್ಷಣ ನಮ್ಮ ಸಂಘಟನೆ ಟೀಮ್ ಎಲ್ಲ ಕರ್ಕೊಂಡು ಬಂದಿದ್ದಾರೆ. ಒಂದು ಸುವರ್ಣ ಅವಕಾಶ. ಈಗ ಶ್ರೀನಿವಾಸ್ ಅವರು ಎಲ್ಲ ಜವಾಬ್ದಾರಿ ನಿಭಾಯಿಸ್ತಾರಾ? ನಿಭಾಯಿಸ್ತಾರೆ ಸರ್, ನಿಭಾಯಿಸ್ತಾರೆ. ಮುಂದಿನ 28ರ ಚುನಾವಣೆಯಲ್ಲಿ OBC ಮತ ಬ್ಯಾಂಕ್ ಎಲ್ಲ ಒಗ್ಗೂಡಿಸಿ ಮತ್ತೆ ಕಾಂಗ್ರೆಸ್ ಸರ್ಕಾರವನ್ನು ತರುವಲ್ಲಿ ನಮ್ಮ ನಾಯಕರ ನೇತೃತ್ವದಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ಸರ್. ಜಿಲ್ಲಾ ಒಳ್ಳೆ ವ್ಯಕ್ತಿ ಸರ್, ಸಂಘಟನೆಗಾರ, ಛಲಗಾರ, ಅದನ್ನು ನಿಭಾಯಿಸ್ತಾರೆ, ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ. ತಮ್ಮ ಹೆಸರು ನಾನು ಸಂಗಪ್ಪ ಹಡಪದ, ಕಿತ್ತೂರು. ನಾವು ಬೆಳಗಾವಿ ಜಿಲ್ಲಾ ಕಿತ್ತೂರು ಬೆಳಗಾವಿ ಜಿಲ್ಲಾ OBC ಉಪಾಧ್ಯಕ್ಷರು, ಕಾಂಗ್ರೆಸ್ ಕಮಿಟಿ. ಧನ್ಯವಾದ.